ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನಡೀತಾ ಇರುವಂತಹ ಜ್ಞಾನ ವಿಕಾಸ ಕಾರ್ಯಕ್ರಮ ಹಾಗೆಯೇ ವಾತ್ಸಲ್ಯ ಕಾರ್ಯಕ್ರಮ, ಮುಖ್ಯವಾಗಿ ಈ ಎರಡು ಕಾರ್ಯಕ್ರಮಗಳು ನಮ್ಮ ಗ್ರಾಮೀಣ ಮಟ್ಟದ ಮಹಿಳೆಯರನ್ನು ತಲುಪುವಂತಹ ಉದ್ದೇಶ ಹೊಂದಿ ಆರಂಭವಾದಂತಹ ಕಾರ್ಯಕ್ರಮಗಳು. ಆದರೆ ಯಾವಾಗ ಕೊರೋನಾ ಅನ್ನುವಂತಹ ಮಹಾಮಾರಿ ರಾಜ್ಯವನ್ನೇ ಆವರಿಸ್ಕೊಂಡಿತ್ತೋ ಆ ಹೊತ್ತಿನಲ್ಲಿ ನಮ್ಮ ಗ್ರಾಮೀಣ ಮಹಿಳೆಯರನ್ನು ತಲುಪುವಂಥದ್ದು ಬಹಳ ಕಷ್ಟ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ಮಾಹಿತಿಯನ್ನು ನೀಡುವಂಥದ್ದು, ಮುಖ್ಯವಾಗಿ ಆರೋಗ್ಯ ಸಂಬಂಧಿತ ವಿಷಯದಲ್ಲಿ ಮಹಿಳೆಯರನ್ನು ನಾವು ಶಿಕ್ಷಿತರನ್ನಾಗಿ ಮಾಡಬೇಕು ಅನ್ನುವಂಥದ್ದು ಇರ್ಬೋದು, ಶಿಕ್ಷಣದ ವಿಷಯಗಳಿರ್ಬೋದು, ಅಥವಾ ಇತರೆ ಅವರ ದಿನನಿತ್ಯದ ಬದುಕಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಮಾಹಿತಿಯನ್ನು ನೀಡುವಂತಹ ಕಾರ್ಯಕ್ರಮಗಳು ಜನರನ್ನು ತಲುಪುವಲ್ಲಿ ವಿಫಲ ಆಯಿತು. ಅದೇ ರೀತಿಯಾಗಿ ಕೊರೋನಾ ಬಗ್ಗೆ ಜಾಗೃತಿಯನ್ನು ನೀಡುವಂಥದ್ದು ಕೂಡ ಆ ಹೊತ್ತಿನಲ್ಲಿ ಅವಶ್ಯಕತೆ ಇತ್ತು. ಇಂಥ ಸಂದರ್ಭ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು, ಅದೇ ರೀತಿಯಾಗಿ ಶ್ರೀಮತಿ ಶ್ರದ್ಧಾ ಅಮಿತ್ ಅಮ್ಮನವರು ಇಬ್ಬರು ಸೇರಿಕೊಂಡು ಆರಂಭಿಸಿದಂತಹ ಕಾರ್ಯಕ್ರಮ ಬಂದು ಜ್ಞಾನ ವಿಕಾಸ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಸರಿಸುಮಾರು 1.5 ಲಕ್ಷದಷ್ಟು ಸಬ್ಸ್ಕ್ರೈಬರ್ಸ್ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಗೆ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮದ ಮೂಲಕ ನಾವು ಗ್ರಾಮೀಣ ಮಹಿಳೆಯರನ್ನು ತಲುಪ್ತಾ ಇದ್ದೇವೆ. ಇತರ ಯೂಟ್ಯೂಬ್ ಚಾನಲ್ಗಳಿಗೆ ಹೋಲಿಸಿದರೆ ಜ್ಞಾನ ವಿಕಾಸ ಯೂಟ್ಯೂಬ್ ಚಾನಲ್ನ ಕಾರ್ಯಕ್ರಮ ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ಶಿಕ್ಷಿತ ಸಮುದಾಯವನ್ನು ತಲುಪುವುದು ಮತ್ತು ಶಿಕ್ಷಣದ ಕೊರತೆ ಇರುವಂಥದ್ದು ಅಥವಾ ಶಿಕ್ಷಣದ ಬಗ್ಗೆ ಅಷ್ಟಾಗಿ ತಿಳುವಳಿಕೆ ಇಲ್ಲದಂತಹ ಜನರನ್ನು ನಾವು ತಲುಪುವಂಥದ್ದು ಅಷ್ಟು ಸುಲಭ ಆಗಿರಲಿಲ್ಲ. ಕಾರಣ ಮೊಬೈಲ್ಗಳ ಬಳಕೆ ಬಗ್ಗೆ ಅವರಿಗೆ ಅರಿವಿರಲಿಲ್ಲ. ಅದೇ ರೀತಿಯಾಗಿ ಮೊಬೈಲ್ ಬಳಸ್ತಾ ಇದ್ದರೂ ಕೂಡ ಸಾಮಾನ್ಯ ಕೀಪ್ಯಾಡ್ ಸೆಟ್ಗಳನ್ನಷ್ಟೇ ಬಳಸ್ತಾ ಇದ್ದರು ಸಾಮಾನ್ಯ ಜನರು. ಹಾಗಿರುವಾಗ ಅವರನ್ನು ನಾವು ಮೊಬೈಲ್ಗಳ ಮೂಲಕ ತಲುಪೋದು ಹೇಗೆ ಅನ್ನುವಂಥದ್ದು ಒಂದು ಮಟ್ಟಿನ ಒಂದು ಬಹಳ ಕಷ್ಟದ ಪರಿಸ್ಥಿತಿಯಾಗಿತ್ತು. ಆದರೆ ಇವತ್ತು ನಮ್ಮ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಗಳು ತಳಮಟ್ಟದಲ್ಲಿ ಕೂಡ ಮೊಬೈಲ್ಗಳ ಮೂಲಕ ಜನರಲ್ಲಿ ಅರಿವನ್ನು ಮೂಡಿಸಿ ನಮ್ಮ ಚಾನೆಲ್ ಮೂಲಕನೇ ಇವತ್ತಿನ ದಿವಸ ನಾವು ಆರೋಗ್ಯ ಸಂಬಂಧಿತ ಕಾರ್ಯಕ್ರಮಗಳು ಇರಬಹುದು, ಅಥವಾ ಇತರ ಬ್ಯಾಂಕಿಂಗ್ ಕ್ಷೇತ್ರದ ಬಗೆಗಿನ ಮಾಹಿತಿ ಇರಬಹುದು, ಅಥವಾ ಯಾವುದೇ ರೀತಿಯಾಗಿ ಜನರಿಗೆ, ಸಾಮಾನ್ಯ ಮಹಿಳೆಯರಿಗೆ ಅವರ ವೈಯಕ್ತಿಕ ಆರೋಗ್ಯದಿಂದ ಹಿಡಿದು ಎಲ್ಲ ರೀತಿಯಲ್ಲಿ ಅವರ ಒಂದು ಅವಶ್ಯಕತೆಗಳೇನು ಅದನ್ನು ನಾವು ಅವರನ್ನೇ ಭೇಟಿಯಾಗಿ ಮಾಹಿತಿ ಪಡ್ಕೊಂಡು ಬೇಕಾದ ರೀತಿಯ ಕಾರ್ಯಕ್ರಮಗಳನ್ನು ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯಿಂದ ತಲುಪಿಸ್ತಾ ಇದ್ದೇವೆ. ಮುಖ್ಯವಾಗಿ ನಾವಿಲ್ಲಿ ಗಮನಿಸೋದಾದರೆ ವಾತ್ಸಲ್ಯದಂತಹ ಕಾರ್ಯಕ್ರಮ, ಇವತ್ತಿನ ದಿನ ವಾತ್ಸಲ್ಯ ಅನ್ನುವಂತಹ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ಸುದ್ದಿಯನ್ನು ಮಾಡ್ತಾ ಇದೆ. ಕಾರಣ ಕುಟುಂಬ ವ್ಯವಸ್ಥೆಯಿಂದ ಜನಸಾಮಾನ್ಯರು ದೂರ ಬಂದಿದ್ದಾರೆ. ಆದರೆ ಮಾತೃಶ್ರೀ ಹೇಮಾವತಿ ಅಮ್ಮನವರ ಪರಿಕಲ್ಪನೆಯ ಪ್ರಕಾರ ಹುಟ್ಟಿದ ಪ್ರತಿ ವ್ಯಕ್ತಿಯೂ ಕೂಡ ಆತನ ಸಾವಿನ ಕೊನೆಯ ಘಟ್ಟದವರೆಗೂ ಕೂಡ ಆತ ಒಂದು ಗೌರವಾನ್ವಿತವಾದಂತಹ ಜೀವನವನ್ನು ನಡೆಸೋದಕ್ಕೆ ಅರ್ಹ ಅನ್ನುವಂಥದ್ದು. ಹಾಗಿರುವಾಗ ಆತನ ಒಂದು ಗೌರವಯುತವಾದಂತಹ ಅಂತ್ಯಕ್ಕೆ ಏನು ಬೇಕಾಗುತ್ತೆ, ಮುಖ್ಯವಾಗಿ ಆತನಿಗೊಂದು ಒಳ್ಳೆಯ ಸೂರು, ಆಹಾರದ ವ್ಯವಸ್ಥೆ, ಅದೇ ರೀತಿಯಾಗಿ ಸಾಮಾಜಿಕ ವಾತಾವರಣ, ಇದನ್ನು ನೀಡುವಲ್ಲಿ ಕೂಡ ಇವತ್ತಿನ ದಿನ ಕುಟುಂಬ ವ್ಯವಸ್ಥೆಗಳು ಸೋಲ್ತಾ ಇದೆ. ಎಷ್ಟೋ ಕಡೆಗಳಲ್ಲಿ ನಾವು ವಾತ್ಸಲ್ಯ ಮನೆಗಾಗಿ ವಿಚಕ್ಷಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಗಮನಿಸಿದ್ದೇವೆ. ಹೆತ್ತ ಮಕ್ಕಳೇ ತಂದೆ ತಾಯಿಯನ್ನು ಮನೆಯಿಂದ ಹೊರಗಡೆ ಹಾಕಿರುವಂಥ ಪ್ರಕರಣಗಳು. ಆ ವೃದ್ಧ ತಂದೆ ತಾಯಿ ದೇವಸ್ಥಾನದ ಯಾವುದೋ ಜಗಲಿ ಮೇಲೆ ವಾಸಿಸ್ತಾ ಇದ್ದಾರೆ, ಯಾವುದೋ ಒಂದು ವಠಾರದಲ್ಲಿ ಭಿಕ್ಷೆಯನ್ನು ಬೇಡಿ ತನ್ಮೂಲಕ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ಮಾತೃಶ್ರೀಯವರು ಈ ವಾತ್ಸಲ್ಯ ತಂಡದ ಮೂಲಕ ಅಂತಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೊಂದು ವಾತ್ಸಲ್ಯ ಮನೆ ಅನ್ನುವಂಥದ್ದು, ಮುಖ್ಯವಾಗಿ ನಾವಿಲ್ಲಿ ವಾತ್ಸಲ್ಯ ಮನೆಯನ್ನು ಬಹಳ ಗದ್ದಲದಲ್ಲಿ ಸಾಕಷ್ಟು ಖರ್ಚು ಮಾಡಿ ಮಾಡ್ತಾ ಇಲ್ಲ. ಅವರ ಮುಖ್ಯವಾದ ಅವಶ್ಯಕತೆಗಳೇನಿವೆ ಅವನ್ನು ಸಂಪೂರ್ಣವಾಗಿ ಫುಲ್ಫಿಲ್ ಮಾಡುವ ರೀತಿಯಲ್ಲಿ ಎಲ್ಲ ಅವಶ್ಯಕತೆಗಳು ಕೂಡ ಅಲ್ಲಿ ಈಡೇರಬೇಕು. ಅದೇ ರೀತಿಯಾಗಿ ದುಂದು ವೆಚ್ಚ ಅನ್ನುವಂಥದ್ದು ಆಗಬಾರ್ದು ಅನ್ನುವ ರೀತಿಯಲ್ಲಿ ವಾತ್ಸಲ್ಯ ಮನೆಗಳು ಇವತ್ತು ರಾಜ್ಯಾದ್ಯಂತ ನಿರ್ಮಾಣ ಕಂಡಿವೆ. ಸರಿಸುಮಾರು 600ಕ್ಕೂ ಅಧಿಕ ಸಂಖ್ಯೆಯ ಮನೆಗಳಲ್ಲಿ ವೃದ್ಧರು, ಅದೇ ರೀತಿಯಾಗಿ ತಮ್ಮ ಪತಿಯನ್ನು ಕಳ್ಕೊಂಡಂತಹ ಎಷ್ಟೋ ಮಹಿಳೆಯರಿಗೆ ವಾಸ್ತವ್ಯವನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಅಂಗವೈಕಲ್ಯಕ್ಕೆ ತುತ್ತಾಗಿ ತಮ್ಮ ಜೀವನದಲ್ಲಿ ಉತ್ಸಾಹವನ್ನೇ ಕಳ್ಕೊಂಡಂಥವರನ್ನು ಅವರಿಗೆ ಬೇಕಾದ ಸ್ವ ಉದ್ಯೋಗಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವರಿಗೆ ವಾಸ್ತವ್ಯವನ್ನು ನಿರ್ಮಿಸಿಕೊಡಲಾಗಿದೆ. ಇಂಥ ಕಾರ್ಯಕ್ರಮಗಳನ್ನು ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಮನಕ್ಕೆ ತಗೊಂಡು ಜನರಿಗೆ ತಲುಪಿಸುವ ವ್ಯವಸ್ಥೆ ಮಾಡ್ತಾ ಇದೆ. ಖಂಡಿತವಾಗಿಯೂ ಇದು ಜಾಹೀರಾತಿನ ರೀತಿಯಲ್ಲಿ ನಡೆಸ್ತಾ ಇರುವಂಥ ಕಾರ್ಯಕ್ರಮ ಅಲ್ಲ. ಮುಖ್ಯ ಉದ್ದೇಶ ಬಂದು ನಮ್ಮ ಹೆತ್ತವರನ್ನು ಸಾಕುವಲ್ಲಿ ಒಬ್ಬ ನಿಷ್ಠಾವಂತ ವ್ಯಕ್ತಿ ಗಮನವನ್ನು ಹರಿಸಿದ್ರೆ ಖಂಡಿತವಾಗಿಯೂ ಸಮಾಜದಲ್ಲಿ ಇದರಲ್ಲಿ ತಿದ್ದುಪಡಿ ಆಗುತ್ತೆ ಅನ್ನುವಂಥದ್ದು ಮಾತೃಶ್ರೀಯವರ ನಂಬಿಕೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ 600 ಮನೆ ರಚಿಸಲಾಗಿದ್ದರೆ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು
ಮಕ್ಕಳನ್ನು ಕರೆಸಿ ಅವರ ಮನವೊಲಿಸಿ ತಮ್ಮ ಹೆತ್ತವರನ್ನು ತಾವೇ ನೋಡಿಕೊಳ್ಳುವ ಹಾಗೆ ಮನವೊಲಿಸಲಾಗಿದೆ. ಇದು ಕೂಡ ವಾತ್ಸಲ್ಯ ಕಾರ್ಯಕ್ರಮದ ಒಂದು ಯಶಸ್ಸು ಅಂತ ಹೇಳ್ಬೋದು. ಪೂಜ್ಯರೇ ಇರಬಹುದು, ಮಾತೃಶ್ರೀ ಅವರೇ ಇರ್ಬೋದು, ಇಂತಹ ಪ್ರಕರಣಗಳಲ್ಲಿ ಆ ವ್ಯಕ್ತಿಯನ್ನು ಕರೆಸಿ ನಿಮ್ಮ ತಂದೆ ತಾಯಿಯನ್ನು ನೀವು ನೋಡಿಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ ಅನ್ನುವ ನಿಟ್ಟಿನಲ್ಲಿ ಅವರ ಮನವೊಲಿಸಿ ಒಂದಷ್ಟು ಕುಟುಂಬಗಳಿಗೆ ಒಂದು ಸಂತೋಷದ ದಾರಿಯನ್ನು ಮಾಡಿಕೊಟ್ಟಿದೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿಯೂ ಕೂಡ ಮುಖ್ಯವಾಗಿ ಗೆಳತಿ ಇರಬಹುದು, ಅಜ್ಜ ಕೈತುತ್ತು ಅಂತ ಇರ್ಬೋದು, ಮಕ್ಕಳ ಒಂದು ಆರಂಭಿಕ ಹಂತದಲ್ಲಿ ಮಕ್ಕಳನ್ನು ಹೇಗೆ ನಾವು ನೋಡ್ಕೊಳ್ಬೇಕು ಅನ್ನೋ ಕುರಿತಾದಂಥ ಮಾಹಿತಿಗಳಿರ್ಬೋದು, ಆರೋಗ್ಯ ಸಲಹೆಗಳಿರ್ಬೋದು, ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ಜ್ಞಾನ ವಿಕಾಸ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ತಾ ಇದೆ. ಯೂಟ್ಯೂಬ್ ವಾಹಿನಿ ಈ 2 ಕಾರ್ಯಕ್ರಮಗಳ ಮುಖ್ಯವಾದಂಥ ವಿಷಯಗಳನ್ನು, ಅದೇ ರೀತಿಯಾಗಿ ಗ್ರಾಮಾಭಿವೃದ್ಧಿ ಯೋಜನೆಯ ಇತರ ಕಾರ್ಯಕ್ರಮಗಳು, ಕೆರೆ ಕಾರ್ಯಕ್ರಮಗಳಿರ್ಬೋದು, ಪ್ರತಿ ಊರಿನಲ್ಲಿಯೂ ಕೂಡ ಇವತ್ತಿನ ದಿನ ಕೆರೆಗಳ ಪುನಶ್ಚೇತನ ಅನ್ನುವಂಥದ್ದು ನಡೀತಾ ಇದೆ ಯೋಜನೆ ಕಡೆಯಿಂದ. ಇಂಥ 10 ಹಲವು ಕಾರ್ಯಕ್ರಮಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಉದ್ದೇಶವನ್ನು ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿ ಹೊಂದಿದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಜನರ ಆರೋಗ್ಯದ ಬಗ್ಗೆ ವಿಶೇಷವಾಗಿ ವಿಮೆಯನ್ನು ಪ್ರಾರಂಭಿಸಿದಂತಹ ಒಂದು ಸಂಸ್ಥೆ ಪ್ರಪ್ರಥಮದಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 2004-05ರಲ್ಲಿ ಪ್ರಪ್ರಥಮದಲ್ಲಿ ಬಡ ಜನರಿಗೆ ಅವರ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ವಿಮೆ ಅನ್ನುವಂಥ ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಪ್ರಥಮದಲ್ಲಿ ಸುಮಾರು 55,000 ಜನರಿಂದ ನೋಂದಾವಣೆಯಾದಂತಹ ಈ ಒಂದು ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮ ಪ್ರಸ್ತುತ ಇಡೀ ರಾಜ್ಯದಲ್ಲಿ ಸುಮಾರು 30 ಲಕ್ಷಕ್ಕೂ ಅಧಿಕ ಮಂದಿ ಸಂಪೂರ್ಣ ಸುರಕ್ಷಾ ಈ ಒಂದು ಆರೋಗ್ಯ ವಿಮಾ ಕಾರ್ಯಕ್ರಮದಲ್ಲಿ ನೋಂದಾವಣೆಗೊಂಡು ಇದರ ಒಂದು ಸೌಲಭ್ಯವನ್ನು ಪಡೆಯುವುದರೊಟ್ಟಿಗೆ ಜನರಲ್ಲಿ ಬಡ ಜನರಿಗೆ ಆರೋಗ್ಯದ ಬಗ್ಗೆ ನಾನೊಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇನೆ ಅನ್ನುವಂತಹ ಒಂದು ಒಳ್ಳೆಯ ಒಂದು ಭಾವನೆ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಇಡೀ ರಾಜ್ಯದ ಬಡ ಜನರಿಗೆ ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮದ ಮೂಲಕ ಆರೋಗ್ಯ ವಿಮೆಯನ್ನು ಮಾಡುವಂಥ ಒಂದು ಸೇವೆಯನ್ನು ಮಾಡ್ತಾ ಇದೆ. ಪ್ರಸ್ತುತ 2024-25ನೇ ಸಾಲಿನಲ್ಲಿ ಕೂಡ ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮದಲ್ಲಿ ಒಟ್ಟು ಸುಮಾರು 30 ಲಕ್ಷ ಜನರು ನೋಂದಾವಣೆ ಮಾಡಿದ್ದು ಸುಮಾರು 200 ಕೋಟಿ ರೂಪಾಯಿ ಮೊತ್ತದ ಸೌಲಭ್ಯವನ್ನು ಸದಸ್ಯರುಗಳು ಪಡ್ಕೊಂಡಿದ್ದಾರೆ ಆರೋಗ್ಯ ವಿಮೆಯಲ್ಲಿ. 2020 ವರ್ಷದಲ್ಲಿ ಸುಮಾರು 700 ಕೋಟಿ ರೂಪಾಯಿ ನಮ್ಮ ಇನ್ಶೂರೆನ್ಸ್ ಕಂಪನಿಗಳಿಗೆ ಮೊತ್ತವನ್ನು ಪಾವತಿಸಿದ್ದು ಸುಮಾರು 1,000ಕ್ಕೂ ಅಧಿಕ ಮೊತ್ತದ ಸೌಲಭ್ಯವನ್ನು ನಮ್ಮ ಸದಸ್ಯರುಗಳು ಪಡ್ಕೊಂಡಿದ್ದಾರೆ. ಈ ಒಂದು ಇನ್ಶೂರೆನ್ಸ್ ಕಾರ್ಯಕ್ರಮವನ್ನು ನಾವು ಪ್ರಸ್ತುತ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ವಿಮಾ ಕಂಪನಿಗಳೊಂದಿಗೆ ಒಡಂಬಡಿಕೆಯ ಮೂಲಕ ಇದರ ಒಂದು ಅನುಷ್ಠಾನವನ್ನು ಮಾಡ್ತಾ ಇದ್ದೇವೆ. ಪ್ರಸ್ತುತ ವರ್ಷ ಇದರ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಒಟ್ಟಿಗೆ ಜೊತೆಗೂಡಿ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ, ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಮತ್ತು ರಾಯಲ್ ಸುಂದರಂ ಇನ್ಶೂರೆನ್ಸ್ ಕಂಪನಿಯ ಜೊತೆಗೂಡಿ ಅದು ಅನುಷ್ಠಾನವನ್ನು ಮಾಡ್ತಾ ಇದೆ. ಬಹಳ ಒಳ್ಳೆಯ ಸೌಲಭ್ಯವನ್ನು ಇನ್ಶೂರೆನ್ಸ್ ಕಂಪನಿಗಳು ಕೂಡ ಜನರಿಗೆ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಸುಮಾರು 500ಕ್ಕೂ ಅಧಿಕ ಆಸ್ಪತ್ರೆಗಳಿಗೆ ನೆಟ್ವರ್ಕ್ ಆಸ್ಪತ್ರೆಯನ್ನು ಇದಕ್ಕೆ ಒಳಪಡಿಸಿದ್ದು ಸುಮಾರು 200 ಅಧಿಕ ಕಾಯಿಲೆಗಳಿಗೆ ಇದರ ಒಂದು ಸೌಲಭ್ಯವನ್ನು ಸಿಗ್ತಾ ಇದೆ. ಪ್ರತಿಯೊಂದು ಕಾಯಿಲೆಗಳಿಗೂ ಪ್ಯಾಕೇಜ್ ಸಿಸ್ಟಮನ್ನು ಅಳವಡಿಸ್ತಾ ಇದ್ದೇವೆ. ಪ್ರತಿಯೊಂದು ಕಾಯಿಲೆಗೂ ಪ್ಯಾಕೇಜ್ ಸಿಸ್ಟಮ್, ಯಾವ್ಯಾವ ಕಾಯಿಲೆಗೆ ಎಷ್ಟೆಷ್ಟು ಪ್ಯಾಕೇಜ್ ಅನ್ನುವಂಥದ್ದು ಆಸ್ಪತ್ರೆಯೊಟ್ಟಿಗೆ ಒಡಂಬಡಿಕೆಯನ್ನು ಮಾಡಿ ಆ ಒಂದು ಸೌಲಭ್ಯವನ್ನು ಕೊಡ್ತಾ ಇದೆ. ಭಾಳ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಜನರು ಕೂಡ ಇದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ 2025-26ನೇ ವರ್ಷದ ಈ ಒಂದು ಎನ್ರೋಲ್ಮೆಂಟ್ ಕಾರ್ಯಕ್ರಮ ಕೂಡ ಪ್ರಸ್ತುತ ವರ್ಷದಲ್ಲಿ ನಡೆಯುತ್ತಾ ಇದೆ. ಭಾಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮ. ಜನರು ಕೂಡ ಒಳ್ಳೆಯ ರೀತಿಯ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಕಳೆದ ವರ್ಷದಲ್ಲಿ ಒಬ್ಬ ವ್ಯಕ್ತಿಗೆ ಸಂಪೂರ್ಣ ಸುರಕ್ಷಾದಲ್ಲಿ 1,129 ರೂಪಾಯಿ ಇದನ್ನು ಪ್ರೀಮಿಯಂ ಮೊತ್ತವನ್ನು ಸಂಪೂರ್ಣ ಸುರಕ್ಷಾದಲ್ಲಿ ಕೊಡ್ತಾ ಇತ್ತು. ಪ್ರೀಮಿಯಂ ಸೌಲಭ್ಯ ಪ್ರೀಮಿಯಮನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೆವು. ಅದೇ ರೀತಿ ಆರೋಗ್ಯ ರಕ್ಷದಲ್ಲಿ ಸುಮಾರು 329 ರೂಪಾಯಿಯನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೆವು. ಹಾಗಾಗಿ ಅತಿ ಕಡಿಮೆ
ಪ್ರೀಮಿಯಂ ಮೊತ್ತವನ್ನು ಪಾವತಿಸಿ ಹೆಚ್ಚು ಸೌಲಭ್ಯವನ್ನು, ಅಂದರೆ ಒಬ್ಬ ಸಂಪೂರ್ಣ ಸುರಕ್ಷದಲ್ಲಿ ಒಬ್ಬ ವ್ಯಕ್ತಿಗೆ 20,000 ರೂಪಾಯಿ ಸೌಲಭ್ಯ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಅಂದರೆ 6 ಜನರಿಗೆ 1,20,000ವರೆಗೆ ಸೌಲಭ್ಯವನ್ನು ಒಂದು ಕುಟುಂಬದಲ್ಲಿ ಓರ್ವ ವ್ಯಕ್ತಿಗೂ ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರುವಂಥ ಒಂದು ಸಣ್ಣ ಮಟ್ಟದ ಒಂದು ದೊಡ್ಡ ಕಾರ್ಯಕ್ರಮ, ಸಣ್ಣ ಮೊತ್ತದ ದೊಡ್ಡ ಕಾರ್ಯಕ್ರಮ ಅಂತ ಇದನ್ನು ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ಳುವಾಗ ನಾವು ಇನ್ಶೂರೆನ್ಸ್ ಕಂಪನಿ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಮಧ್ಯೆ ಹೆಲ್ತ್ ಇಂಡಿಯಾ TPA ಅವರು ಇದರ ಒಂದು ಸಂಪೂರ್ಣ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಜನರಿಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಆಸ್ಪತ್ರೆಯವರು ಕೂಡ ಒಳ್ಳೆಯ ಒಂದು ಸ್ಪಂದನೆಯನ್ನು ನಮ್ಮ ಸದಸ್ಯರುಗಳಿಗೆ, ಒಳ್ಳೆಯ ಒಂದು ಟ್ರೀಟ್ಮೆಂಟನ್ನು ನಮ್ಮ ಸಂಪೂರ್ಣ ಸುರಕ್ಷಾ ಸೌಲಭ್ಯದಲ್ಲಿ ಆಸ್ಪತ್ರೆಯವರು ಸದಸ್ಯರುಗಳಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಕ್ಯಾಶ್ಲೆಸ್ ಸೌಲಭ್ಯ ಇರೋದರಿಂದಾಗಿ, ನಗದು ರಹಿತ ಒಂದು ಸೌಲಭ್ಯ ಇರೋದರಿಂದಾಗಿ ಬಹಳ ಒಳ್ಳೆಯ ಒಂದು ಸೌಲಭ್ಯವನ್ನು ಸದಸ್ಯರುಗಳು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಯಾವುದೇ ಒಂದು ಹಣದ ಬಗ್ಗೆ ಅವರಿಗೆ ಯಾವುದೇ ಒಂದು ದುಃಖ ವ್ಯಕ್ತಪಡಿಸದೆ ಅಥವಾ ಆಸ್ಪತ್ರೆಗೆ ಸೇರಿದಾಗ ಹಣದ ಬಗ್ಗೆ ಯಾವುದೇ ಒಂದು ಆಲೋಚನೆ ಇಲ್ಲದೆ ಹಣ ಪಾವತಿ ರಹಿತವಾಗಿ ಸಿಗುವಂಥ ಒಂದು ಸೌಲಭ್ಯ ಇದಾಗಿದ್ದರಿಂದಾಗಿ ಸದಸ್ಯರುಗಳು ಒಳ್ಳೆಯ ರೀತಿಯ ಒಂದು ಪ್ರಯೋಜನವನ್ನು ಇದರಿಂದ ಪಡ್ಕೊಂಡಿದ್ದಾರೆ. ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಕಳೆದ 4 ದಶಕಗಳಿಂದ ರೈತಾಪಿ ವರ್ಗದವರಿಗೆ ಸಹಕಾರ ನೀಡುವ ನಿಟ್ಟಿನಲ್ಲಿ ಅವರಿಗೆ ಅನುಕೂಲವಾಗುವ, ಅವರ ಹೊಲದಲ್ಲಿ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು, ತರಬೇತಿಗಳನ್ನು ಮಾಡಿಕೊಂಡು ಬಂದಿದೆ. ಈ ಒಂದು ಅವಧಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನು ಸಂಘಟಿಸಿಕೊಂಡು ಅವರನ್ನು ಗುಂಪುಗಳನ್ನಾಗಿ ಮಾಡಿ ಅವರಿಗೆ ಪ್ರೇರಣೆ ನೀಡುವುದೇ ಇದರ ಮುಖ್ಯ ಉದ್ದೇಶ. ಬಹಳ ಮುಖ್ಯವಾಗಿ ಈ ರೈತರು ತಾಂತ್ರಿಕ ತರಬೇತಿಯನ್ನು ಪಡ್ಕೊಂಡು ಆ ಮೂಲಕ ಸುಸ್ಥಿರ ಕೃಷಿಯನ್ನು ಅವರ ಹೊಲದಲ್ಲಿ ಅನುಷ್ಠಾನ ಮಾಡುವಂತಹದ್ದು, ಜೊತೆಗೆ ನಿರಂತರ ಆದಾಯ ಪಡೆಯುವಂತಹದ್ದು ಈ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶ. ಗ್ರಾಮಾಭಿವೃದ್ಧಿ ಯೋಜನೆಯು ಈ ಕಾರ್ಯಕ್ರಮಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಹಾಗೂ ಲಾಸ್ಟ್ ಮೈಲ್ ನಮ್ಮ ಸಂಘದ ಸದಸ್ಯ ಯಾರಿದ್ದಾರ ಅವರಿಗೆ ಸಹಕಾರ ಕೊಡಲಿಕ್ಕೆ ಒಟ್ಟು 270 ಮಂದಿ ಬರಿಗಾಲ ವೈದ್ಯರು, ಅಂದರೆ ಬೇರ್ಫುಟ್ ಡಾಕ್ಟರ್ಸ್ ಹೇಳುವಂತಹ ಕೃಷಿ ಮೇಲ್ವಿಚಾರಕರನ್ನು ನೇಮಕಾತಿ ಮಾಡಿದೆ. ಈ ಒಂದು ಅವಧಿಯಲ್ಲಿ ಈ ಕೃಷಿ ಮೇಲ್ವಿಚಾರಕರು ನಮ್ಮ ರೈತರಿಗೆ ಅವರ ಒಂದು ಭೌಗೋಳಿಕ ಒಂದು ಸನ್ನಿವೇಶಕ್ಕೆ ಅನುಗುಣವಾಗಿ ಯಾವ ಕೃಷಿ ಇದೆ, ಅಲ್ಲಿ ಯಾವ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಬಹುದು, ಯಾವ ವಿಷಯದಲ್ಲಿ ಅವರಿಗೆ ತರಬೇತಿ ಅಗತ್ಯ ಇದೆ, ಈ ಇತ್ಯಾದಿ ವಿಚಾರಗಳನ್ನು ಅವರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಸೂಕ್ಷ್ಮವಾಗಿ ಗಮನಿಸೋದಾದರೆ ಈ ರೈತರಿಗೆ ಹಿಡುವಳಿ ಯೋಜನೆ ಅಂದರೆ ಫಾರ್ಮ್ ಪ್ಲ್ಯಾನಿಂಗ್ ಮೂಲಕ ಅವರ ಹೊಲದಲ್ಲಿ ಅವನು ಈ ವರ್ಷ ಅಥವಾ ಮುಂದಿನ ವರ್ಷ ಅಥವಾ ಮುಂದಿನ 5 ವರ್ಷಗಳಲ್ಲಿ ಏನು ತಯಾರಿ ಮಾಡ್ಬೋದು, ಯಾವ ಕೃಷಿಯನ್ನು ಅನುಷ್ಠಾನ ಮಾಡ್ಬೋದು, ಅವನಿಗೆ ಎಷ್ಟು ಒಂದು ಬಂಡವಾಳದ ಅವಶ್ಯಕತೆ ಇರ್ತದೆ, ಜೊತೆಗೇನೆ ಏನು ತಾಂತ್ರಿಕ ಮಾಹಿತಿಯ ಅಗತ್ಯ ಉಂಟು, ಇದನ್ನು ಗಮನಿಸಿಕೊಂಡು ಅಲ್ಲಿ ನಾವು ಕೆಲಸ ಮಾಡಿಕೊಂಡು ಬಂದಿದ್ದೇವೆ. ನಾನು ಬಹಳ ಒಂದು ಸೂಕ್ಷ್ಮವಾಗಿ ಹೇಳೋದಾದರೆ ಈ ರೈತರಿಗೆ ನಾವು ನಮ್ಮ ಇಡೀ ರಾಜ್ಯವನ್ನು 4 ಭಾಗಗಳನ್ನಾಗಿ ವಿಂಗಡಿಸಿದ್ದೇವೆ. ಅದರಲ್ಲಿ ಬಹುಮುಖ್ಯವಾಗಿ ಭತ್ತ ಬೆಳೆಯುವಂತಹ ಸುಮಾರು 90 ತಾಲೂಕುಗಳು, ಸಿರಿಧಾನ್ಯ ಬೆಳೆಯುವಂತಹ 95 ತಾಲೂಕುಗಳು, ಹಾಗೆ ಹೈನುಗಾರಿಕೆಗೆ ಆದ್ಯತೆ ಕೊಟ್ಟು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಜೊತೆಗೇನೆ ಕಬ್ಬು ಬೆಳೆಯುವಂತಹ ಸುಮಾರು 35 ತಾಲೂಕುಗಳನ್ನು ಗುರುತಿಸಿಕೊಂಡು ಇಲ್ಲಿ ರೈತರು ಈ ಬೆಳೆಗಳನ್ನು ಇನ್ನು ಚೆನ್ನಾಗಿ ಬೆಳೆಯಬೇಕು, ಜೊತೆಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಂತೇಳಿ ಅವರಿಗೆ ನಾವು ಪ್ಲ್ಯಾನ್ ಮಾಡಿಕೊಂಡಿದ್ದೇವೆ. ಈ ಒಂದು ವಿಚಾರದಲ್ಲಿ ಭತ್ತ ಬೆಳೆಯುವಂತಹ ಒಟ್ಟು 90-95 ತಾಲೂಕುಗಳಲ್ಲಿ ರೈತರು ಸಾಮಾನ್ಯವಾಗಿ ಭತ್ತದಿಂದ ದೂರ ಆಗ್ತಾ ಇದ್ದಾರೆ. ಅವರಿಗೆ ನಾವು ಅದನ್ನು ಆಕರ್ಷಣೀಯವಾಗಿ ಮಾಡಲಿಕ್ಕೆ ಯಂತ್ರಶ್ರೀ ಅಂತ ಹೇಳಿದರೆ ಭತ್ತದ ಯಾಂತ್ರೀಕರಣ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ದೇವೆ. ಇದುವರೆಗೆ ಕಳೆದ 5 ವರ್ಷಗಳಲ್ಲಿ ಒಟ್ಟು 1,10,000 ಎಕರೆಯಲ್ಲಿ ಈ ಯಂತ್ರಶ್ರೀ ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಮಾಡಿದ್ದೇವೆ. ಇದರಿಂದಾಗಿ ರೈತರಿಗೆ ಇಂಪ್ಯಾಕ್ಟ್ ಏನು ಹೇಳಿದರೆ ಇಳುವರಿ ಜಾಸ್ತಿಯಾಗಿದೆ, ಜೊತೆಗೆ ಹುಲ್ಲು ಜಾಸ್ತಿ ಸಿಕ್ಕಿದೆ. ಅತಿ ಮುಖ್ಯವಾಗಿ ಯುವಕರು ಯಾರಿಗೆ ಅಂದರೆ ಇವತ್ತಿನ ಯುವ ಜನಾಂಗ ಏನಿದೆ ಅವರಿಗೆ ಆಕರ್ಷಣೆ ಇದ್ದರೆ ಮಾತ್ರ ಅವರು ಕೃಷಿ ಮಾಡಲಿಕ್ಕೆ ಬಯಸ್ತಾರೆ. ಅಂತಹ ಯುವಕರು ಮತ್ತೆ ಮರಳಿ ಮಂಡಿಗೆ ಬರುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಸಿರಿಧಾನ್ಯಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತಾ ಇದ್ದಾವೆ. ಯಾಕೆ ಹೇಳಿದರೆ ಎಲ್ಲ ಗ್ರಾಹಕರು ಅಥವಾ ಸಾರ್ವಜನಿಕರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ. ಈ ನಿಟ್ಟಿನಲ್ಲಿ ಯೋಜನೆಯು ಕಳೆದ ಒಂದು 7 ವರ್ಷಗಳಿಂದ ಸಿರಿಧಾನ್ಯ ಬೇಸಾಯ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದೆ. ಸುಮಾರು 95 ತಾಲೂಕುಗಳಲ್ಲಿ ಈ ಯೋಜನೆ ಅನುಷ್ಠಾನ ಆಗ್ತಾ ಇದೆ. ಇದೇ ವರ್ಷ ಸುಮಾರು 5,500 ಎಕರೆಯಲ್ಲಿ ಸಿರಿಧಾನ್ಯ ಬೇಸಾಯವನ್ನು ನಾವು ಮಾಡಿದ್ದೇವೆ. ಸಾಮಾನ್ಯವಾಗಿ ರೈತರಿಗೆ
ರಾಗಿ ಜೋಳ ಬಿಟ್ಟರೆ ಬೇರೆ ಉಳಿದ 7 ಧಾನ್ಯಗಳ ಬಗ್ಗೆ ಪರಿಚಯ ಇರುವುದಿಲ್ಲ. ಬಹುಮುಖ್ಯವಾಗಿ ಸಜ್ಜೆ, ನವಣೆ, ಸಾಮೆ, ಊದಲು, ಹಾರಕ, ಕೊರಲೆ, ಬರಗು ಹೀಗೆ ಒಟ್ಟು 9 ಧಾನ್ಯಗಳನ್ನು ರೈತರಿಗೆ ಪರಿಚಯ ಮಾಡಿಸಿ ಅವರಿಗೆ ಬಿತ್ತನೆ ಬೀಜವನ್ನು ಒದಗಿಸಿ ಅವರು ಬೇಸಾಯ ಮಾಡಿ ಮಾರಾಟ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇನ್ನು ಬಹುಮುಖ್ಯವಾದ ಬೆಳೆ ಕಬ್ಬು. ನಾವು ಬೆಳಗಾವಿ, ಮಂಡ್ಯ ಈ ಸೈಡ್ ಹೋದರೆ ರೈತರು ಬಹುಮುಖ್ಯವಾಗಿ ಕಬ್ಬನ್ನು ಬೆಳೀತಾರೆ. ಆ ಕಡೆ ಎಲ್ಲ ನೀರಿನ ವ್ಯವಸ್ಥೆ ಅನುಕೂಲವಾಗಿರೋದ್ರಿಂದ ಹೆಚ್ಚು ನೀರನ್ನು ಬಿಟ್ಟು ಭೂಮಿಯನ್ನು ಹಾಳು ಕೂಡ ಮಾಡ್ತಾ ಇದ್ದಾರೆ. ಇದನ್ನು ಮನಗಂಡ ಯೋಜನೆಯು ಈ ಕಬ್ಬಿನ ಬೇಸಾಯದಲ್ಲಿ ಕೂಡ ಏನಾದರೂ ಒಂದು ಮಧ್ಯಸ್ಥಿಕೆ ವಹಿಸಬೇಕಂತ ಹೇಳಿಕೊಂಡು ಅದರಲ್ಲಿ ಕೂಡ ಹನಿ ನೀರಾವರಿ ಅಂತರ ಬೆಳೆಯ ಒಂದು ವಿಚಾರವನ್ನು ಪರಿಚಯ ಮಾಡಿಸಿ ಅಲ್ಲಿ ಅನುಷ್ಠಾನ ಮಾಡ್ತಾ ಇದೆ. ನಾವು ಸಾಮಾನ್ಯವಾಗಿ ಕಬ್ಬು 1 ಎಕರೆಗೆ 45ರಿಂದ 50 ಟನ್ ಬರ್ತದೆ. ನಾವು ಈ ನಮ್ಮ ಕಬ್ಬಿನ ಸುಸ್ಥಿರ ಬೇಸಾಯ ಎಂಬ ವಿಧಾನದಲ್ಲಿ ಸುಮಾರು ಎಕರೆಗೆ ಸರಾಸರಿ 80ರಿಂದ 100 ಟನ್ವರೆಗೆ ಅಲ್ಲಿ ಅವರಿಗೆ ಇಳುವರಿ ಬರ್ತಾ ಇದೆ. ಆದಾಯ ಜಾಸ್ತಿ ಆಗಿದೆ. ಬಹಳ ಮುಖ್ಯವಾಗಿ 3 ತಿಂಗಳವರೆಗೆ ಅವರಿಗೆ ಅಂತರ ಬೆಳೆ ಮಾಡಲಿಕ್ಕೆ ಕೂಡ ನಾವು ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಇದರಿಂದಾಗಿ ಅವರ ಆದಾಯ ಕೂಡ ಜಾಸ್ತಿ ಆಗಲಿಕ್ಕೆ ಪ್ರಯತ್ನ ಮಾಡಿದೆ. ಹೈನುಗಾರಿಕೆಗೆ ಆದ್ಯತೆ ಕೊಡಬೇಕಂತ ಹೇಳಿಕೊಂಡು ನಮ್ಮ ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಗಳಲ್ಲಿ ನಾವು ಹೈನುಗಾರಿಕೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು 2 ವರ್ಷಗಳಿಂದ ಬೀದರ್ ಜಿಲ್ಲೆಯನ್ನು ದತ್ತತೆಗೊಂಡು ಪೂಜ್ಯರ ಒಂದು ಸಂಸದರ ನಿಧಿಯಡಿಯಲ್ಲಿ ಅಲ್ಲಿ ಕಳೆದ 2 ವರ್ಷಗಳಿಂದ ಸುಮಾರು 5 ಕೋಟಿ ಒಂದು ಅನುದಾನ ಕೊಟ್ಟು ಅಲ್ಲಿ ಹೈನುಗಾರಿಕೆಯನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಇದು KMO ಫುಟ್ಟಿಗೆ ಸೇರಿಕೊಂಡು ಸ್ಥಗಿತಗೊಂಡಂತಹ ಸೊಸೈಟಿಗಳನ್ನು ಮತ್ತೆ ಅದಕ್ಕೆ ಮರುಜೀವ ಕೊಟ್ಟು ರೈತರು ಮತ್ತೆ ಹೈನುಗಾರಿಕೆ ಮಾಡಬೇಕು ಹೇಳುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನ ಆಗ್ತಾಯಿದೆ. ಇದೇ ಒಂದು ಸಕ್ಸಸ್ಸನ್ನು ನಾವು ಒಂದು ಗಮನದಲ್ಲಿಟ್ಟುಕೊಂಡು ಬಾಕಿ ಉಳಿದ 3 ಜಿಲ್ಲೆಗಳಲ್ಲಿ ಕೂಡ ಉದಾಹರಣೆಗೆ ಯಾದಗಿರಿ ಮತ್ತು ವಿಜಯಪುರ ಮತ್ತು ಕಲಬುರಗಿಯಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಪ್ರತಿ ವರ್ಷ 2,000ರಿಂದ 3,000 ಹೊಸ ಹೈನುಗಾರರನ್ನು ಹುಡುಕಿ ಅವರಿಗೆ ತರಬೇತಿ, ಪ್ರವಾಸ, ಅನುದಾನ ಮತ್ತು ಆರ್ಥಿಕ ಸಹಕಾರ ಕೊಟ್ಟುಕೊಂಡು ಅವರು ಮತ್ತೆ ಹೈನುಗಾರರನ್ನಾಗಿ ಅವರನ್ನು ಪರಿವರ್ತನೆ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಆಗ್ತಾಯಿದೆ. ಸೊ ಹೀಗೆ ಈ ಎಲ್ಲ 4 ವಿಶೇಷ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದ್ರ ಜೊತೆಗೆ ರೈತರಿಗೆ ಅಗತ್ಯವಿರುವಂತಹ ಮೂಲಭೂತ ಸೌಕರ್ಯಗಳು ಉದಾಹರಣೆಗೆ ನೀರಾವರಿ ಅಭಿವೃದ್ಧಿ, ನೀರಿನ ಮೂಲ ಅಭಿವೃದ್ಧಿ, ಭೂಮಿ ಸಮತಟ್ಟು ಮಾಡುವಂಥದ್ದು, ಪಾಲಿಹೌಸ್ ರಚನೆ ಮಾಡುವಂಥದ್ದು, ಹೈಟೆಕ್ ಕೃಷಿ ಮಾಡುವಂಥದ್ದು, ಕೊಳವೆ ಬಾವಿ ನಿರ್ಮಾಣ, ಕೆರೆಗಳ ನಿರ್ಮಾಣ, ಇದರೊಂದಿಗೆ ಕೃಷಿಯೇತರ ಆ್ಯಕ್ಟಿವಿಟೀಸ್ ಅಂದರೆ ಹೇಳಿದರೆ ಜೇನು ಸಾಕಾಣಿಕೆ, ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಪಶುಸಂಗೋಪನೆ, ಮೀನುಗಾರಿಕೆ ಇದಕ್ಕೂ ಕೂಡ ನಾವು ಉತ್ತೇಜನವನ್ನು ಕೊಡ್ತಾ ಇದ್ದೇವೆ. ಒಂದೇ ಮಾತಲ್ಲಿ ನಾನು ಹೇಳೋದಾದರೆ ಆಯಾಯ ಭೌಗೋಳಿಕ ಸನ್ನಿವೇಶಕ್ಕನುಗುಣವಾಗಿ ಯಾವ ಕೃಷಿ ಇದೆ ಅದನ್ನು ಫೋಕಸ್ ಮಾಡಿಕೊಂಡು ನಾವು ರೈತರಿಗೆ ಮಾಹಿತಿ ಕೊಟ್ಟು ಅವರಿಗೆ ನಿರಂತರ ಆದಾಯ ಕೊಟ್ಟು ಅವರು ಅದು ಆರ್ಥಿಕ ಮತ್ತು ಅವರು ಸಾಮಾಜಿಕವಾಗಿ ಅವರನ್ನು ಬಲವರ್ಧನೆ ಮಾಡುವಂಥ ಪ್ರಯತ್ನ ಮಾಡ್ತಾಯಿದೆ. ಇದರ ಜೊತೆಗೇ ಗ್ರಾಮಾಭಿವೃದ್ಧಿ ಯೋಜನೆಯು ಈ ಸಿರಿಧಾನ್ಯ ಒಂದು ಬೇಸಾಯವನ್ನು ಮುಂದುವರಿಸಿಕೊಂಡು ಹೋಗಿ ಫಾರ್ವರ್ಡ್ ಲಿಂಕೇಜ್ ಮಾಡಬೇಕು ಹೇಳೋ ನಿಟ್ಟಿನಲ್ಲಿ ಧಾರವಾಡದಲ್ಲಿ ಸಂಸ್ಕರಣಾ ಘಟಕವನ್ನು ನಾವು ರಚನೆ ಮಾಡಿದ್ದೇವೆ. ಇಲ್ಲಿ 59ಕ್ಕೂ ಹೆಚ್ಚು ಪ್ರಮಾಣದ ಸಿರಿಧಾನ್ಯದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ತಯಾರು ಮಾಡ್ತಿದ್ದೇವೆ. ಉದಾಹರಣೆಗೆ ಸಂಸ್ಕೃತ ಸಿರಿಧಾನ್ಯಗಳು, ಅದರ ಹಿಟ್ಟು, ಅದರ ರವೆ, ಬಿಸ್ಕತ್ತು, ನಂತರ ಬ್ರೆಡ್, ಬನ್ನು ಹೀಗೆ ಬೇರೆ ಬೇರೆ ಐಟಮ್ಗಳನ್ನು ನಾವು ಮಾಡ್ತಾಯಿದ್ದೇವೆ. ಜೊತೆಗೆ ಆರೋಗ್ಯಕ್ಕೆ ಕೂಡ ಅಲ್ಲಿ ಒತ್ತು ಕೊಟ್ಟು ಡಯಾಬಿಟೀಸು, ಒಬೆಸಿಟಿ, PCOD ಇದಕ್ಕೂ ಬೇಕಾದಂತಹ ಔಷಧಿಗಳನ್ನು ಅಂದರೆ ಈ ಸಿರಿಧಾನ್ಯ ಮೂಲಕ ಕೊಡುವಂಥ ಪ್ರಯತ್ನವನ್ನು ನಾವಲ್ಲಿ ಮಾಡ್ತಾಯಿದ್ದೇವೆ. ಇದು ನಮ್ಮ ರಾಜ್ಯದಾದ್ಯಂತ ಎಲ್ಲ ಗ್ರಾಹಕರಿಗೆ ಕೊಡುವಂಥ ಪ್ರಯತ್ನ ಇಲ್ಲಿಂದ ಆಗ್ತಾಯಿದೆ. ಈ ಸಿರಿಧಾನ್ಯಗಳನ್ನು ಬೆಳೆಸುವಂಥದ್ದು ಒಂದು ಸವಾಲಾದರೂ ಕೂಡ ನಾವು ನಮ್ಮ ರಾಜ್ಯದಲ್ಲಿ ಈ ನಮ್ಮ ಸಂಘಗಳ ಜೊತೆಗೇ ರೈತರು ಇನ್ನೂ ಕೂಡ ಒಗ್ಗಟ್ಟಾಗಬೇಕು ಹೇಳೋ ನಿಟ್ಟಿನಲ್ಲಿ 4 ತಾಲೂಕುಗಳಲ್ಲಿ ರೈತ ಉತ್ಪಾದಕ ಕಂಪನಿಗಳನ್ನು ನಾವು ತಯಾರು ಮಾಡಿದ್ದೇವೆ. ಒಂದು ಕೊಪ್ಪಳದಲ್ಲಿದೆ, ಒಂದು ಚಿಕ್ಕನಾಯಕನಹಳ್ಳಿದೆ, ಒಂದು ದಾವಣಗೆರೆ ಇದೆ. ಇದು 3 ಕೂಡ ಸಿರಿಧಾನ್ಯ ಆಧಾರಿತ. ಜೊತೆಗೆ ನಮ್ಮ ಪಕ್ಕದ ಬೈಂದೂರು ತಾಲೂಕಲ್ಲಿ ಭತ್ತ ಆಧಾರಿತ ಇದೆ. ಹೋಗಿ ಒಟ್ಟಿಗೆ 4,000 ರೈತರು ಇದರ ಮೆಂಬರ್ಸ್ ಆಗಿದ್ದಾರೆ. ಈ ಕಂಪನಿಗಳು ರೈತರಿಗೆ ಎಂಡ್ ಟು ಎಂಡ್ ಸೊಲ್ಯೂಷನ್ ಕೊಡ್ತವೆ ಅಂತ ಹೇಳಿದರೆ ಒಬ್ಬ ರೈತನಿಗೆ ಬಿತ್ತನೆ ಬೀಜದಿಂದ ಮೊದಲುಗೊಂಡು ಕೊನೆಯವರೆಗೆ ಏನೆಲ್ಲ ಅವನಿಗೆ ಅವಕಾಶಗಳು ಬೇಕು, ಸಾಮಗ್ರಿಗಳು ಬೇಕು, ತಾಂತ್ರಿಕತೆ ಬೇಕು, ತರಬೇತಿ ಬೇಕು, ಇದನ್ನು ಕೊಡುವಂಥ ಪ್ರಯತ್ನಗಳನ್ನು ಈ ರೈತ ಉತ್ಪಾದಕ ಕಂಪನಿಗಳು ಮಾಡ್ತಾ ಇದ್ದಾವೆ. ಸರಾಸರಿ ಒಂದೊಂದು ರೈತ ಉತ್ಪಾದಕ ಕಂಪನಿಗಳು ವರ್ಷಕ್ಕೆ 2 ಕೋಟಿಯಷ್ಟು ವ್ಯವಹಾರ ಮಾಡುವಂತಹ ಪರಿಸ್ಥಿತಿಗೆ ಇವತ್ತು ಮುಟ್ಟಿದ್ದಾವೆ. ಸೊ ಹೀಗೆ ಒಂದು ಸಮಗ್ರವಾಗಿ ಒಬ್ಬ ನಮ್ಮ ರೈತರಿಗೆ, ನಮ್ಮ ರೈತ ಸಮುದಾಯಕ್ಕೆ ಏನೆಲ್ಲ ಅವಶ್ಯಕತೆಗಳು ಉಂಟು ಇದನ್ನು ಕೊಡುವಂತಹ ಪ್ರಯತ್ನವನ್ನು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ಜೊತೆಗೇ ಈ ರೈತರು ಯಾರು ಒಂದು ಇಚ್ಛೆಯಿಂದ ಮುಂದೆ ಬಂದು ಈ ಕೃಷಿಯನ್ನು ಮಾಡ್ತಾರೆ ಅಥವಾ ನೀರಾವರಿ ವ್ಯವಸ್ಥೆ ಮಾಡ್ತಾರೆ ಅವರಿಗೆ ಅನುದಾನ ಕೊಡುವಂತಹ ಪ್ರಯತ್ನ ಕೂಡ ಆಗಿದೆ. ಈ ವರ್ಷ ಒಟ್ಟು 10 ಕೋಟಿ ಅನುದಾನವನ್ನು ನಾವು ವೈಯಕ್ತಿಕವಾಗಿ ರೈತರಿಗೆ ಸುಮಾರು 30,000 ರೈತರಿಗೆ ನಾವು ವೈಯಕ್ತಿಕವಾಗಿ ಅನುದಾನ ಕೊಟ್ಟಿದ್ದೇವೆ. ಜೊತೆಗೇ
ಈ ಎಲ್ಲ ರೈತರಿಗೆ ಮಾಹಿತಿ ಮಾರ್ಗದರ್ಶನ ಕೊಡಲಿಕ್ಕೆ ತರಬೇತಿ, ಅಧ್ಯಯನ ಪ್ರವಾಸ ಇದನ್ನು ಕೂಡ ನಾವು ಅನುದಾನ ರೂಪದಲ್ಲಿ ಕೊಡ್ತೇವೆ. ಅವರಿಂದ ನಾವು ಯಾವುದೇ ದುಡ್ಡನ್ನು ಪಡ್ಕೊಳ್ಳೋದಿಲ್ಲ. ಇದಕ್ಕಾಗಿ ಕೂಡ ಸುಮಾರು 6-7 ಕೋಟಿಯಷ್ಟು ಅನುದಾನವನ್ನು ಈ ವರ್ಷ ನಾವು ಈ ಅನುದಾನವನ್ನು ಖರ್ಚು ಮಾಡಿದ್ದೇವೆ. ಇದ್ರ ಜೊತೆಗೇ ಗ್ರಾಮಾಭಿವೃದ್ಧಿ ಯೋಜನೆಯು ಹಸಿರಿಂಧನ ಕಾರ್ಯಕ್ರಮಗಳನ್ನು ಕೂಡ ಉತ್ತೇಜನ ಕೊಡ್ತಾ ಇದೆ. ಗೋಬರ್ ಗ್ಯಾಸ್, ಬಯೋಡೈಜೆಸ್ಟರ್ ಇದನ್ನು ಕೂಡ ಪ್ರಮೋಟ್ ಮಾಡಲಿಕ್ಕೆ ಗ್ರಾಮೀಣ ಮಟ್ಟದಲ್ಲಿ ಸಹಕಾರ ಕೊಡ್ತಾ ಇದೆ. ಈ ಮೂಲಕ ರೈತರು ಈ ಹಸಿರಿಂಧನಗಳನ್ನು ಘಟಕಗಳನ್ನು ಸೋಲಾರ್ ಇರ್ಬೋದು, ಕುಕ್ ಸ್ಟೋವ್ ಇರ್ಬೋದು ಅಥವಾ ಬಯೋಗ್ಯಾಸ್ ಇರ್ಬೋದು ಇದನ್ನು ಕೂಡ ಮಾಡುವಂಥ ಪ್ರಯತ್ನಗಳಿಗೆ ಅವರಿಗೆ ನಾವು ಸಹಕಾರ ಕೊಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಖಂಡಿತವಾಗಿ ನಮಗೊಬ್ಬರಿಗೆ ಮಾಡಲಿಕ್ಕೆ ಅಸಾಧ್ಯವಾಗಬಹುದು. ಇದಕ್ಕಾಗಿ ನಾವು ಗ್ರಾಮಾಭಿವೃದ್ಧಿ ಯೋಜನೆಯು ಸ್ಥಳೀಯ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ನಬಾರ್ಡ್ ಸಂಸ್ಥೆ, ಕೃಷಿ ವಿಜ್ಞಾನ ಕೇಂದ್ರ, ಯೂನಿವರ್ಸಿಟಿ ಇವರೊಟ್ಟಿಗೆ ನಾವು ಕೈ ಜೋಡಿಸಿಕೊಂಡು ಅವರಿಂದ ತಾಂತ್ರಿಕತೆಯನ್ನು, ಸಂಪನ್ಮೂಲ ವ್ಯಕ್ತಿಗಳನ್ನು ಪಡ್ಕೊಂಡು ರೈತರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೇವೆ. ನಾವು ನೋಡ್ತೇವೆ ಬಹುತೇಕವಾಗಿ ರೈತರು ಇಲಾಖೆಗೆ ಭೇಟಿ ಕೊಡೋದಿಲ್ಲ, ಅಲ್ಲಿ ಏನು ಅವರಿಗೆ ಸೌಲಭ್ಯ ಉಂಟು ಈ ಬಗ್ಗೆ ಅವರಿಗೆ ಅರಿವಿರುವುದಿಲ್ಲ. ಈ ಕಾರ್ಯಕ್ರಮವನ್ನು ಕೂಡ ನಾವು ನಮ್ಮ ಕೃಷಿ ಮೇಲ್ವಿಚಾರಕರು ಅವರಿಗೆ ಮಾಹಿತಿ ಕೊಟ್ಟು ಕೃಷಿ ಇಲಾಖೆಯಲ್ಲಿ, ತೋಟಗಾರಿಕೆ ಇಲಾಖೆಯಲ್ಲಿ, ಜಲಾನಯನ ಇಲಾಖೆಯಲ್ಲಿ ಇಂತಹ ಒಂದು ವ್ಯವಸ್ಥೆಗಳಿದ್ದಾವೆ, ಸೌಲಭ್ಯಗಳಿದ್ದಾವೆ, ಅದನ್ನು ಪಡ್ಕೊಳ್ಳಿ ಹೇಳುವಂತಹ ಅವೇರ್ನೆಸ್ ಕೂಡ ನಾವು ಗ್ರಾಮೀಣ ಮಟ್ಟದಲ್ಲಿ ಮಾಡ್ಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಸೊ ಹೀಗೆ ನಮ್ಮ ಒಟ್ಟು ಗುರಿ ಏನು ಹೇಳಿದರೆ ರೈತರು ಬೇರೆ ಬೇರೆ ಬೆಳೆಗಳನ್ನು ಬೆಳಿಬೇಕು, ಒಂದು ಬೆಳೆಗೆ ಅವಲಂಬಿತರಾಗಿರಬಾರ್ದು, ಬಹುಬೆಳೆಗಳನ್ನು ಬೆಳಿಬೇಕು. ಈ ಬಹುಬೆಳೆಗಳನ್ನು ಬೆಳೆದು ಅವರು ಬೆಲೆಯನ್ನು ಅವರು ಸರ್ಕಾರದಿಂದ ಅಪೇಕ್ಷೆ ಪಡುವ ಬದಲು ಬೆಂಬಲ ಬೆಳೆಗಳನ್ನು ಬೆಳೆದು ಅವರಿಗೆ ಬೇಕಾದಂತಹ ನಿರಂತರ ಆದಾಯ ಪಡೆದು ಅವರು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸದೃಢರಾಗಿ ಬಲವರ್ಧಿತರಾಗಿ ಸಮಾಜದಲ್ಲಿ ಅವರಿಗೊಂದು ಐಡೆಂಟಿಟಿ ಬರಬೇಕು ಹೇಳುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಧರ್ಮಸ್ಥಳ ಮಾಡ್ತಾ ಇದೆ. ಧನ್ಯವಾದ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.